ಫಸ್ಟ್ ಡೇ ಆಫ್ ಬ್ರೆತ್, ಲಾಸ್ಟ್ ಡೇ ಆಫ್ ಬ್ರೆತ್, ಇದೆರಡರ ಮಧ್ಯದಲ್ಲೇ ನಾವು ಬದುಕೋದು. ಅನ್ಕೊಂಡಿದ್ದೀವಿ, ಆಗಿದೆ, ಆಗಿಲ್ಲ ಅಷ್ಟೇ. ಚಿಕ್ಕ ಪ್ರಮಾಣದಲ್ಲಿ ಚಿಕ್ಕ ಲೈಫ್ ಇಲ್ಲಿದೆ ಅಷ್ಟೇ. 16 ಸಂಖ್ಯೆಗಳ ಒಳಗಡೆ ಲೈಫ್ ಇದೆ. ಅಭ್ಯಾಸ ಆಗ್ತಾ 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 ನಿಮಗೆ ವಾಚಿನ ಅವಶ್ಯಕತೆ ಇಲ್ಲ, ನಿಮಗೆ ಸಮಯ ಪ್ರಜ್ಞೆ ಜಾಸ್ತಿ ಆಗುತ್ತೆ. ಈ ಸಣ್ಣ ಬರವಣಿಗೆ ಇದೆಯಲ್ಲ, ಇದು ನಿಮ್ಮನ್ನು ಶಾರ್ಪ್ ಮಾಡ್ತಾನೇ ಇರುತ್ತೆ. ಇಂಟ್ಯೂಷನ್ ನಾವು ಅಂದ್ಕೊಂಡಿದ್ದು ಸರಿಗಿರುತ್ತಾ ಇಲ್ವಾ, ನಾವು ಅಂದ್ಕೊಳ್ಳೋದು ತಪ್ಪಾ, ನಾನು ಅಂದ್ಕೊಂಡಿದ್ದು ಆಗುತ್ತಾ ಆಗದೇ ಇಲ್ವಾ, ಈ ಥರ ಎಲ್ಲ ಪ್ರಶ್ನೆಗಳು ನಮಗಾಗ್ತಾ ಇರುತ್ತೆ. ಸೊ ಈ ಇಂಟ್ಯೂಷನ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟೀಸ್, ಹೌ ವಿ ಟ್ರೈನ್ ಅವರ್ ಸೆಲ್ಫ್ಸ್. ಆ ಇಂಟ್ಯೂಷನ್ ಸರಿ ಆಗಬೇಕು ಅಂದರೆ ಹೇಗೆ ಟ್ರೈನ್ ಮಾಡ್ಕೊಳ್ಬೋದು ಅನ್ನುವ ಬ್ಯೂಟಿಫುಲ್ ಆ್ಯಕ್ಟಿವಿಟೀಸ್. ಅಫ್ಕೋರ್ಸ್ ಯೋಗಾತ್ಮ ಶ್ರೀಹರಿ ಅವ್ರ ಜೊತೆಗೆ ಇವತ್ತೊಂದಷ್ಟು ಚೀಟಿಗಳಿದೆ. ಏನು ಚೀಟಿಗಳದು ಅಂತ ಕೇಳಬೇಕು. ಹಾಯ್, ಏನಿದು ಚೀಟಿ? ಏನೋ ಬರೆದಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಏನು ಅಂತ ಗೊತ್ತಿಲ್ಲ. ಸಂಖ್ಯೆಗಳಿದು, ನಂಬರ್ಸ್ ಅಥವಾ ಆಲ್ಫಾಬೆಟ್ಸ್. ಓಕೆ, ಈಗ ಮೊದಲನೇದು, ನೀವಿದು ಸಂಖ್ಯೆನ ಆಲ್ಫಾಬೆಟ್ ಅಂತ ಫಸ್ಟ್ ಹೇಳಬೇಕು. ನಾನು ಪಿಕ್ ಮಾಡೋದು ಅದು ಸಂಖ್ಯೆನ ಆಲ್ಫಾಬೆಟ್ ಅಂತ ಹೇಳಬೇಕಾ? ಸಂಖ್ಯೆ ಎಲ್ಲ ಕೇಳಿಸ್ಕೊಂಡಿರ್ಬೇಕು ಅಂದರೆ ಸರಿಗಿದೆ ಅಂತ. ಸರಿ, ನಾವು ಯು ಹ್ಯಾವ್ ಟು ಪಿಕಪ್. ಒಂದು ಪಿಕ್ ಮಾಡಿ ಆ ನಂಬರ್ ಯಾವುದು ಅಂತ ಹೇಳಬೇಕು. ಮುಂಚೆನೇ ಹೇಳಿರ್ಬೇಕು. ನಂಬರ್ ಎಷ್ಟು ತನಕ ಅಂದರೆ 1 to 100, 1 to 50, ಯಾವ ರೇಂಜಲ್ಲಿ ಹೇಳಿ? 16 ತನಕ ಬರ್ತಿದ್ದಾರೆ. 16 ಸ್ಲಿಪ್ಸ್ ಇದೆ. 1 ರಿಂದ 16. ಓಕೆ, 7 ನೋಡ್ಲಾ? 4 ಇದು ಸಪ್ರೇಟ್ ಇಲ್ಲ, ಅದರೊಳಗೆ ಬೇಡ? ಯಾಕೆ ಒಳಕ್ಕೆ? ಓಕೆ, ನಾನು ಇನ್ನು ಮುಂದೆ ಬರ್ತೀನಿ. 3, 4 ಮತ್ತೆ ಅದೇ ಬಂದು ಚೀಟಿ. 2 ಬರ್ದಿದ್ದೀರಾ, ಸಾಗರಿಲ್ಲ ತಾನೇ? ಓಕೆ, 8 ಮತ್ತೆ 4 ಬಂದರೆ 16. 8ಕ್ಕೆ ಡಬಲ್ ಇದೆ. ಸೊ 4 4 16. 4 ಎಲ್ಲ ಮಲ್ಟಿಪಲ್ಸ್ ಆಫ್ 4ಅಲ್ಲಿ ಬರ್ತಾ ಇದೆ. 5, 2. ಸೊ ಇದು ಸೊ ಚೆನ್ನಾಗಿದೆ. ಬಿಟ್ಬಿಡಿ, ನಿಮ್ಮ ಟೀಮ್ನ ಕರೀರಿ. 5 ಚಾನ್ಸ್. 7 3 5 2 3 2 5. ಅದೇ ಹಂಗೆ ಸಮಾಧಾನ ಪಟ್ಕೋಬೇಕಷ್ಟೆ. ನಾನು 8 ಹೇಳಿದ್ದೆ, 7 ಬಂತು, ಹತ್ರದಲ್ಲಿದ್ದೀನಿ ಅಂತ ಅನ್ಕೋಬೋದು ಅಷ್ಟೇ. 11 ಆಗ್ಬೋದು. 9 ಹತ್ತಿರದಲ್ಲಿದೆಯಮ್ಮ ಸಕ್ಸಸ್ಗೆ. 3 ಆಯಿತು. 4 12. ಅದನ್ನೂ ಹೇಳ್ಬೋದು, 4 3s ಅಂತ. ಮೊದಲು 3 ಬಂದಿತ್ತು, ಈಗ 12 ಬಂದಿದೆ. ಲಾಸ್ಟ್ 1. ಧ್ಯಾನ ಎಲ್ಲ ಮಾಡಿ, 1 ನಿಮಿಷ ಧ್ಯಾನ ಮಾಡಿ, ಕಣ್ಣು ಮುಚ್ಕೊಂಡು ದೇವ್ರೆ ಅಂತ ಕೇಳಿಕೊಂಡು. ಹಾಂ, ದೇವ್ರೆ ನಾ ಹೇಳಿದ್ದು ಬರೋಂಗೆ ಮಾಡಪ್ಪ. ಹಾಂ, ನಿಂಗೆ 50 ತೆಂಗಿನಕಾಯಿ ಹೊಡಿಸ್ತೀನಿ. ಹ್ಞೂ, 1 ಇದೆಯಲ್ಲ ಅದರಲ್ಲಿ. ಅಷ್ಟೇ. ಥ್ಯಾಂಕ್ ಯು ಸಾಗರ್. ರೂಲ್ ಗೊತ್ತಲ್ವಾ? ನೀನೇ ಬರ್ದಿರೋದು ಇದು. 16 ಬರ್ದಿದ್ಯಾ, ಎಲ್ಲ ಮಿಕ್ಸ್ ಆಗಿದೆ. ನಿಂಗೂ ಯಾವುದು ಅಂತ ಗೊತ್ತಿಲ್ಲ, ನನಗೂ ಯಾವುದು ಅಂತ ಗೊತ್ತಿಲ್ಲ. ಪಿಕ್ ಮಾಡಬೇಕು. ಪಿಕ್ ಮಾಡೋಕ್ಕೆ ಮುಂಚೆ ನೀ ಹೇಳಿಬಿಟ್ಟು ಪಿಕ್ ಮಾಡ್ಬೇಕು, ಇಂಥ ಸಂಖ್ಯೆ ಅಂತ. ನೀನೇನಾದ್ರು ಸಿಗ್ನಲ್ ಬರ್ದಿದ್ರೆ ನಂಗೆ ಗೊತ್ತಿಲ್ಲ. ಇಲ್ಲ ಸರ್, 14. ತೆಗಿ. ಸೊ ತುಂಬ ಹತ್ತಿರದಲ್ಲಿದೆಯಾ. ನೆಕ್ಸ್ಟು ನಿಮ್ಮ ಮನೆ ದೇವ್ರು ಯಾರು? ಹಾಂ, ನೆನೆಸ್ಕೊಂಡಿರ್ತೀಯ. ತೆಗಿ. 13. ನಿಂಗೆ ಮನಸ್ಸಿಗೆ ಇಷ್ಟ ಇರೋರು ಯಾರು? ಪಾಪು ಅಲ್ವಾ? ಪಾಪನ ನೆನೆಸ್ಕೊಂಡು ಅಂತೀವಿ.
ಸಿಕ್ಸಾ ಸೂಪರ್. ಅದು ಹಿಂಗಿರ್ಬೋದಾ 9 ಇರ್ಬೋದಾ? ಹಾ? ಬೇರೆ ಥರ ಸರಿ ಸೂಪರ್. ನೋಡಿದ್ಯಾ ನಿಂಗೆ ಯಾರು ಇಷ್ಟ ಆಗಿದ್ದಾರೆ ಅವ್ರು ನೆನೆಸ್ಕೊಂಡ್ರೆ ಬರ್ತದೆ. ನೆಕ್ಸ್ಟ್ ಇನ್ನೆರಡಿದೆ, ಇನ್ನೊಂದ್ಸಲ ನೆನೆಸ್ಕೊ. 3. ನಿನ್ನ ಮನಸ್ಸಿನ ಮೇಲೆ ನಿಂದೊಂದು ಕಾನ್ಫಿಡೆನ್ಸ್ ಇಂದ ತೆಗಿ, ಕಣ್ಮುಚ್ಚು. ನಂಬರ್ ಹೇಳಿಲ್ಲ ಸರ್. ಹ್ಞೂ 3 ಸರ್. 3ನಾ? 1. Four, sir. 15, sir. 5 - 1 4 ಅಲ್ವಾ? ಥ್ಯಾಂಕ್ ಯು Thank you. ರೂಪಮ್ಮ. ಇಷ್ಟೇ. ಬ್ಯೂಟಿಫುಲ್ ಆಕ್ಟಿವಿಟೀಸ್, ಎಲ್ಲರೂ ಎಂಜಾಯ್ ಮಾಡಿದ್ರು. ಜೊತೆಗೆ ಎಲ್ರಿಗೂ ಒಂದು ಕಡೆ ಚೆನ್ನಾಗಿ ಹೇಳಿದಾಗ ಸಖತ್ತಾಗಿ ಹೇಳಿದೆ ಅಂತ ಕಾನ್ಫಿಡೆನ್ಸು, ಆ ಟ್ರಯಲ್ ಆ್ಯಂಡ್ ಎರರು, ಬ್ಯೂಟಿಫುಲ್ ಆಕ್ಟಿವಿಟಿ, ಸಿಂಪಲ್ ಆಕ್ಟಿವಿಟಿ. ಖರ್ಚು ಇಲ್ಲ. ಶ್ರಮ. ಇಷ್ಟೇ ಲೈಫ್. ಅಂದಾಜಿಸು. ನಾವು ಅನ್ಕೋತೀವಿ ಆಗಿದೆ ಅಥವಾ ಆಗಿಲ್ಲ ಅಷ್ಟೇ. ಬ್ಯೂಟಿಫುಲ್. ಇದೇ ಲೈಫ್. ಫಸ್ಟ್ ಡೇ ಆಫ್ ಬ್ರೆತ್, ಲಾಸ್ಟ್ ಡೇ ಆಫ್ ಬ್ರೆತ್, ಇದೆರಡರ ಮಧ್ಯದಲ್ಲೇ ನಾವು ಬದುಕೋದು. ಅನ್ಕೊಂಡಿದ್ದೀವಿ ಆಗಿದೆ ಆಗಿಲ್ಲ ಅಷ್ಟೇ. ಈಗ ಇಲ್ಲಿ 2 ಭಾಗ ತರ್ತೀನಿ. ನಾನು ಅನ್ಕೊಂಡಿದ್ದೀನಿ ಅದಾಗಿದೆ ಅಥವಾ ಆಗಿಲ್ಲ. ನೀವು ನನ್ನ ಬಗ್ಗೆ ಒಂದು ಅನ್ಕೋತೀರಿ. ನಾನು ಹೇಳಿರ್ತೀನಿ ಅದು ಮಾಡಿರಲ್ಲ ಅಥವಾ ಮಾಡಿರ್ತೀನಿ. ಮಾಡಿದ್ದಾಗ ಮನಸ್ಸ ವಾಚ ಕಾಯ ಅಂದ್ಕೊಂಡಿದ್ದೀರಿ ನೀವು. ನಾನು ಹೇಳೂ ಇದ್ದೀನಿ, ಹಾಗೆ ನಡ್ಕೊಂಡಿದ್ದೀನಿ. ನನ್ನ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ. ನಾವು ಅನ್ಕೋತೀವಿ, ಹೇಳ್ತೀವಿ, ಮಾಡ್ತೀವಿ, ಅದನ್ನೇ ಮಾಡ್ತೀವಿ, ನಂಬಿಕೆ ಜಾಸ್ತಿ ಆಗುತ್ತೆ. ಇವ್ರು ಟೈಮಿಗೆ ಕರೆಕ್ಟಾಗಿ ಬರ್ತಾರಪ್ಪ, ಅದೊಂದು ನಂಬಿಕೆ. ಆ ನಂಬಿಕೆ ತರಿಸೋದೆ ಇಂಥ ಆಕ್ಟಿವಿಟೀಸ್. ಎಲ್ಲವೂ ಲೈಫೇ. ಚಿಕ್ಕ ಪ್ರಮಾಣದಲ್ಲಿ ಚಿಕ್ಕ ಲೈಫ್ ಇಲ್ಲಿದೆ ಅಷ್ಟೇ. 16 ಸಂಖ್ಯೆಗಳ ಒಳಗಡೆ ಲೈಫ್ ಇದೆ. ಕರೆಕ್ಟ್. ದೊಡ್ಡ ಲೈಫು ಹೀಗೆ, ಚಿಕ್ಕ ಲೈಫು ಹೀಗೆ. ಸೊ ಅದು ಮಿನಿಯೇಚರ್ ಆಗಿದೆ. ಪ್ರೊಫೆಷನಲ್ ಲೈಫು ಹೀಗೆ, ಪರ್ಸನಲ್ ಲೈಫು ಹೀಗೆ. ರೈಟ್. ಬ್ಯೂಟಿಫುಲ್ ಆಗಿದೆ. ಇನ್ನು ಒಂದು ಚಿಕ್ಕದ ಹೇಳಿ ಎಂಡ್ ಮಾಡ್ಲಾ? ಇಲ್ಲಿಂದ ಮುಂದೆ ನೀವು ಎಲ್ಲರೂ ಕೂಡ ಯಾರ್ಯಾರು ನೋಡ್ತಾ ಇದ್ದೀರಿ, ನಮ್ಮ ಟೀಮು ಎಲ್ಲ, ಈಗ ಮನೆಗೆ ಎಷ್ಟೊತ್ತಿಗೆ ಹೋಗಿ ತಲುಪ್ತೀರಿ ಅಂತ ಫಸ್ಟ್ ಒಂದು ಸ್ಲಿಪ್ಪಲ್ಲಿ ಬರೆದಿಟ್ಕೊಳ್ಳಿ. ಇನ್ಮೇಲೆ ಇಲ್ಲೇ ಆಫೀಸ್ ಬಿಡುವಾಗ ಎಕ್ಸಾಕ್ಟ್ ಟೈಮ್ ಬರೆದಿಟ್ಕೊಳ್ಳಿ. ಮನೆಗೆ ಹೋದ ತಕ್ಷಣ ಬಾಗಿಲು ಒಳಗೆ ಎಂಟ್ರ್ ಆಗ್ತೀರಲ್ಲ, ಸ್ಲಿಪ್ ತೆಗೆದು ನೋಡಿ ಅಷ್ಟೇ. ಅಷ್ಟೊತ್ತಿಗೆ ಹೋಗಿದ್ದೀನ ಇಲ್ವಾ ಅಂತ ಬಂದ್ಕೊಂಡು. ಒಂದೇ ನಿಮಿಷದ ವ್ಯತ್ಯಾಸ ಇದ್ರೂ ಕೂಡ ನಾವು ಸಕ್ಸಸ್ ಆಗಿಲ್ಲ. ಅಭ್ಯಾಸ ಆಗ್ತಾ 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 ನಿಮಗೆ ವಾಚಿನ ಅವಶ್ಯಕತೆ ಇಲ್ಲ, ನಿಮಗೆ ಸಮಯ ಪ್ರಜ್ಞೆ ಜಾಸ್ತಿ ಆಗುತ್ತೆ. ಅಭ್ಯಾಸ ಮಾಡಿ. ಸಿಂಪ್ಲೆಸ್ಟ್. ಮನೆ ಬಿಡ್ತಾ ಇದ್ದೀರಿ, ಆಫೀಸಿಗೆ ಎಷ್ಟೊತ್ತಿಗೆ ನಾನು ಎಂಟ್ರ್ ಆಗ್ತೀನಿ ಅಂತ ಗೊತ್ತಿದ್ರೆ ಸಾಕು, ಬರೆದಿಟ್ಕೊಂಡಿರಿ. ಈ ಸಣ್ಣ ಬರವಣಿಗೆ ಇದೆಯಲ್ಲ, ಇದು ನಿಮ್ಮನ್ನು ಶಾರ್ಪ್ ಮಾಡ್ತಾನೇ ಇರುತ್ತೆ. ಆಗಲಿ, ವಿಲ್ ಪ್ರಾಕ್ಟೀಸ್ ದಟ್. ಮಾಡಿ. ನೀವೆಲ್ಲ ಸೇರಿ ನನಗೆ ಒಂದು ರಾಯಲ್ಟಿ ಕೊಡಬೇಕು. ಎಸ್, ರಾಯಲ್ಟಿ. ಟೀ. ಒಂದ್ಸತಿ ಸಿಗೋಣ ಅದಕ್ಕೆ ಟೀಗೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು.